ವೆಲ್ಕಮ್ ವ್ಯೂವರ್ಸ್. ಸೆಪ್ಟೆಂಬರ್ 20, 1999 ಜಾರ್ಜಿಯಾ. ಮಧ್ಯರಾತ್ರಿ 2 ಗಂಟೆ ಆಗಿರುತ್ತೆ. ಪೊಲೀಸ್ ಪ್ರತಿದಿನದಂತೆ ಪೆಟ್ರೋಲ್ ವೆಹಿಕಲಲ್ಲಿ ರೌಂಡ್ಸ್ಗೆ ಹೋಗ್ತಿರ್ಬೇಕಾದ್ರೆ ಒಂದು ಟೊಯೋಟೋ ಕಾರ್ ರೋಡಲ್ಲಿ ನಿಂತಿರೋದನ್ನ ನೋಡ್ತಾರೆ. ಏನಕ್ಕೆ ನಿಂತಿದೆ ಅಂತ ಹತ್ರ ಹೋಗಿ ನೋಡಿದಾಗ ಕಾರಲ್ಲಿ ಯಾರೂ ಇರಲ್ಲ. ಮತ್ತೆ ಕಾರ್ ಕೀನ ಹಾಗೆ ಬಿಟ್ಟು ಹೋಗಿರ್ತಾರೆ. ಬ್ಯಾಕ್ ಸೀಟಲ್ಲಿ ಸಿಗರೆಟ್ ಪ್ಯಾಕೆಟ್ ಮತ್ತು ಪರ್ಸ್ ಕೂಡ ಇರುತ್ತೆ. ಪೊಲೀಸ್ಗೆ ಇದು ಸ್ಟ್ರೇಂಜ್ ಅನಿಸಿದ್ರು ಕಾರ್ ಓನರ್ ಬಂದು ವಾಪಸ್ ಕಾರ್ನ ತೊಗೊಂಡೋಗ್ತಾರೆ ಅಂತ ಅಲ್ಲಿಂದ ಹೋಗಿಬಿಡ್ತಾರೆ. ಅದೇ ಟೈಮಲ್ಲಿ ಇನ್ನೊಂದು ಕಡೆ ನೋಡಿದಾಗ ಆ ಜಾಗದಿಂದ ಸ್ವಲ್ಪ ದೂರದಲ್ಲಿ ಬೆಕ್ಕಿ ಡೇವಿಡ್ ಅನ್ನೋ ಮ್ಯಾರಿಡ್ ಕಪಲ್ಸ್ ವಾಸವಾಗಿರ್ತಾರೆ. ಆ್ಯಂಡ್ ಇವರಿಗೆ 18 ವಯಸ್ಸಾಗಿದ್ದ ಎಲೈನ್ ನಿಕ್ಸ್ ಅನ್ನೋ ಡಾಟರ್ ಇರ್ತಾರೆ. ಎಲೈನ್ ಅವತ್ತು ನೈಟ್ ಅವ್ರ ಮನೇಲಿ ಕಾಣಿಸಲ್ಲ. ಆಗ ಅವ್ರ ಪೇರೆಂಟ್ಸ್ ಏನು ಅಂದ್ಕೊಳ್ತಾರೆ ಅಂದರೆ ಎಲೈನ್ ನಿಕ್ಸ್ ಅವ್ರ ಫ್ರೆಂಡ್ ಮನೆಗೆ ಹೋಗಿರ್ಬೋದು ಆ್ಯಂಡ್ ಬೇಗ ವಾಪಸ್ ಬರ್ಬೋದು ಅಂತ ಸುಮ್ಮನೆ ಆಗ್ತಾರೆ. ಬಟ್ ನಿಜವಾಗ್ಲೂ ಎಲೈನ್ ನಿಕ್ಸ್ ಮಿಸ್ ಆಗಿರ್ತಾರೆ. ಪೊಲೀಸ್ಗೆ ರೋಡಲ್ಲಿ ಸಿಕ್ಕ ಕಾರ್ ಎಲೈನ್ ನಿಕ್ಸ್ ಅವರದಾಗಿತ್ತು. ಅವತ್ತು ನೈಟ್ ಆ ಟೊಯೋಟೋ ಕಾರ್ನ ಓಡಿಸ್ಕೊಂಡು ಹೋಗಿದ್ದ ಎಲೈನ್ ನಿಕ್ಸ್ಗೆ ಏನಾಯಿತು ಮತ್ತು ಮಿಡ್ ನೈಟಲ್ಲಿ ಮನೆಯಿಂದ ಆಚೆ ಹೋಗುವಂಥ ಇಂಪಾರ್ಟೆಂಟ್ ವರ್ಕ್ ಏನು ಅನ್ನೋ ಎಲ್ಲ ವಿಷಯನೂ ತಿಳ್ಕೊಳ್ಳೋಣ. ನೀವು ನೋಡ್ತಿರೋದು KG Decodes. ಬನ್ನಿ ಇವತ್ತಿನ ವೀಡಿಯೋ ಒಳಗಡೆ ಹೋಗೋಣ. ಎಲೈನ್ ನಿಕ್ಸ್ ಇವರಿಗೆ 18 ವಯಸ್ಸಾಗಿರುತ್ತೆ. ಅವರು ಪ್ರತಿದಿನ ಲಾಂಗ್ ಡಿಸ್ಟೆನ್ಸಲ್ಲಿದ್ದ ತನ್ನ ಬಾಯ್ ಫ್ರೆಂಡ್ ಬಿಲ್ಲಿಗೆ ಕಾಲ್ ಮಾಡ್ತಿರ್ತಾರೆ. ಇದರಿಂದ ಟೆಲಿಫೋನ್ ಬಿಲ್ ಆ ಟೈಮಲ್ಲೇ $75 ಅಷ್ಟು ಬರ್ತಿತ್ತು. ಸೊ ಈ ವಿಷಯನೆಲ್ಲ ಗಮನಿಸಿದ್ದ ಅವರಮ್ಮ ಲಾಂಗ್ ಡಿಸ್ಟೆನ್ಸ್ ಕಾಲ್ನೆಲ್ಲ ಡಿಸ್ಕನೆಕ್ಟ್ ಮಾಡಿ ನೀನು ಮಾತಾಡಬೇಕಂದ್ರೆ ಪಬ್ಲಿಕ್ ಫೋನ್ ಬೂತಲ್ಲಿ ಹೋಗಿ ಮಾತಾಡ್ಕೊ ಅಂತ ಹೇಳ್ತಾರೆ. 20 ಸೆಪ್ಟೆಂಬರ್ 1999 ಎಲೈನ್ ಅವರ ಬಾಯ್ ಫ್ರೆಂಡ್ ಬಿಲ್ಲಿ ಜೊತೆ ಮಾತಾಡಬೇಕು ಅಂತ ಮಧ್ಯರಾತ್ರಿ 11 ಗಂಟೆ ಹಂಗೆ ಟೊಯೋಟೋ ಕಾರ್ನ ತಗೊಂಡು ಮನೆಯಿಂದ ಹೊರಡ್ತಾರೆ. ಮನೆಯಿಂದ 10 ಮಿನಿಟ್ಸ್ ಡ್ರೈವ್ ಆದಮೇಲೆ ಅವರಿಗೆ ಒಂದು ಫೋನ್ ಬೂತ್ ಸಿಗುತ್ತೆ ಆ್ಯಂಡ್ ಪಕ್ಕದಲ್ಲೇ ಒಂದು ಫುಡ್ ಸ್ಟೋರ್ ಕೂಡ ಇರುತ್ತೆ. ಬಟ್ ಮಧ್ಯರಾತ್ರಿ ಆಗಿದ್ದರಿಂದ ಫುಡ್ ಸ್ಟೋರ್ ಕ್ಲೋಸ್ ಆಗಿತ್ತು. ಈಗ ಎಲೈನ್ ಕಾರ್ನ ಫುಡ್ ಸ್ಟೋರ್ ಮುಂದೆ ಪಾರ್ಕ್ ಮಾಡಿ ಪೇ ಫೋನ್ ಹತ್ರ ಬಂದು ಅವರ ಬಾಯ್ ಫ್ರೆಂಡ್ ಜೊತೆ ಮಾತಾಡೋಕ್ಕೆ ಶುರು ಮಾಡ್ತಾರೆ. ನೈಟ್ ತುಂಬ ಟೈಮ್ ಆದರೂ ಎಲೈನ್ ಮನೆಗೆ ಬರಲ್ಲ. ಬಟ್ ಇದು ಎಲೈನ್ ಪೇರೆಂಟ್ಸ್ಗೆ ಹೊಸದೇನಲ್ಲ. ಏಕೆಂದರೆ ಎಲೈನ್ ಆಗಾಗ ಈ ಥರನೇ ಮನೆ ಬಿಟ್ಟು ಅವ್ರ ಫ್ರೆಂಡ್ಸ್ ಅಥವಾ ಕಸಿನ್ ಮನೆಗೆ ಹೋಗಿ ಸ್ಟೇ ಮಾಡ್ತಿದ್ರಂತೆ. ಬೆಳಿಗ್ಗೆ ಆದರೂ ಯಾವಾಗ ಎಲೈನ್ ಮನೆಗೆ ವಾಪಸ್ ಬರಲ್ವೋ ಆಗಲೇ ಅವ್ರ ಪೇರೆಂಟ್ಸ್ ಎಲೈನ್ನ ಹುಡ್ಕೊಂಡು ಬರ್ತಾರೆ. ಈಗ ಎಲೈನ್ ಅವರ ಅಮ್ಮಗೆ ಎಲೈನ್ ಕಾರ್ ಆ ಫುಡ್ ಸ್ಟೋರ್ ಮುಂದೆ ಸಿಗುತ್ತೆ ಆ್ಯಂಡ್ ಕಾರ್ ಕೀ ಮತ್ತು ಪರ್ಸ್ ಎಲ್ಲ ಕಾರಲ್ಲೇ ಇರೋದನ್ನ ನೋಡಿ ಅವರು ಇಮಿಡಿಯೇಟ್ ಪೊಲೀಸ್ಗೆ ಕಾಲ್ ಮಾಡಿ ಸ್ಪಾಟ್ಗೆ ಕರ್ಸ್ಕೋತಾರೆ. ಈಗ ಪೊಲೀಸ್ ಎಲೈನ್ನ ಹುಡ್ಕೋಕ್ಕೆ ಶುರು ಮಾಡ್ತಾರೆ. ಜೊತೆಗೆ ಅವರ ಫ್ರೆಂಡ್ಸ್, ಪೇರೆಂಟ್ಸ್, ಎಲೈನ್ ಬಾಯ್ ಫ್ರೆಂಡ್ ಆ್ಯಂಡ್ ಇವನ್ ನೇಬರ್ಸ್ ಕೂಡ ಎಲೈನ್ನ ಹುಡುಕ್ತಿರ್ತಾರೆ. ಪಕ್ಕದಲ್ಲಿದ್ದ ಫಾರೆಸ್ಟ್ ಏರಿಯಾನ ಡೀಪ್ ಸರ್ಚ್ ಮಾಡಿದ್ರು ಕೂಡ ಎಲೈನ್ನ ಕ್ಲೂ ಸಿಗಲ್ಲ. ಪೊಲೀಸ್ ಆ ಪೇ ಫೋನ್ ಕಾಲ್ ರೆಕಾರ್ಡ್ಸ್ನ ಚೆಕ್ ಮಾಡಿದಾಗ ಎಲೈನ್ 1 ಅವರ್ ಫೋನ್ ಮಾತಾಡಿ ಕರೆಕ್ಟಾಗಿ 12:10ಗೆ ಕಾಲ್ನ ಡಿಸ್ಕನೆಕ್ಟ್ ಮಾಡಿರ್ತಾರೆ. ಆ್ಯಂಡ್ ಪೊಲೀಸ್ ಕಾರ್ನ ಅರೌಂಡ್ 2 o'clock ನೋಡಿರ್ತಾರೆ. ವಿಚ್ ಮೀನ್ಸ್ ಎಲೈನ್ಗೆ ಈ ಟೈಮ್ ಗ್ಯಾಪಲ್ಲೇ ಏನೋ ಆಗಿರ್ಬೋದು ಅಂತ ಆ್ಯಂಟಿಸಿಪೇಟ್ ಮಾಡಿ ಪಕ್ಕದಲ್ಲಿದ್ದ ಫುಡ್ ಸ್ಟೋರ್ನ CCTV ಚೆಕ್ ಮಾಡಿದಾಗ ಆ ಟೈಮಲ್ಲಿ ಒಂದು ಡಾರ್ಕ್ ಕಲರ್ ಪಿಕಪ್ ಟ್ರಕ್ ಮಾತ್ರ ಪಾಸ್ ಆಗಿರೋದು ರೆಕಾರ್ಡ್ ಆಗಿರುತ್ತೆ. ಬಟ್ ಈಗಿಂದ 20 years ಬ್ಯಾಕ್ CCTVಲಿ ಅಷ್ಟು ಕ್ಲಾರಿಟಿ ವಿಡಿಯೋ ಕ್ಯಾಪ್ಚರ್ ಆಗ್ತಿರಲಿಲ್ಲ. ಸೊ ಆ ಪಿಕಪ್ ಟ್ರಕ್ನ ಡೀಟೇಲ್ಸ್ ಗೊತ್ತಾಗಲ್ಲ. ಆದರೂ ಪೊಲೀಸ್ ಆ ಪಿಕಪ್ ಟ್ರಕ್ನ ಹುಡುಕ್ತಿರ್ಬೇಕಾದ್ರೇ 29 ಸೆಪ್ಟೆಂಬರ್ 1999 ಈ ಪೇ ಫೋನಿಂದ ಸುಮಾರು 20 ಕಿಲೋಮೀಟರ್ಸ್ ದೂರದಲ್ಲಿದ್ದ ಒಂದು ಫಾರೆಸ್ಟ್ ಏರಿಯಾ ಮಧ್ಯ ತುಂಬ ಡಿಕಂಪೋಸ್ ಆಗಿ ಒಂದು ಹುಡುಗಿಯ ಬಾಡಿ ಡ್ರೆಸ್ ಇಲ್ದಿರೋ ಸಿಚುವೇಶನಲ್ಲಿ ಸಿಗುತ್ತೆ. ಈಗ ಆ ಬಾಡಿನ ಎಲೈನ್ ಡೆಂಟಲ್ ರೆಕಾರ್ಡ್ಸ್ ಜೊತೆ ಮ್ಯಾಚ್ ಮಾಡಿ ನೋಡಿದಾಗ ಅದು ಮ್ಯಾಚ್ ಆಗಿ ಎಲೈನ್ ಬಾಡಿ ಅಂತ ಕನ್ಫರ್ಮ್ ಆಗುತ್ತೆ. ಈ ವಿಷಯ ಕೇಳಿ ಎಲ್ಲರೂ ಶಾಕ್ ಆಗ್ತಾರೆ. ಏಕೆಂದರೆ ಆಗಿನ ಟೈಮಲ್ಲಿ ಒಂದು ಹುಡುಗಿಯ ಮರ್ಡರ್ ಅಂದರೆ ತುಂಬ ದೊಡ್ಡ ವಿಷಯ ಆಗಿತ್ತು. ಎಲ್ಲರೂ ಎಲೈನ್ ಬಾಡಿ ಮೇಲೆ ಡ್ರೆಸ್ ಇಲ್ದಿರೋದನ್ನ ನೋಡಿ ಯಾರೋ ಅವ್ರ ಜೊತೆ ತಪ್ಪಾಗಿ ನಡ್ಕೊಂಡು ಕೊಲೆ ಮಾಡಿ ಹೋಗಿರ್ಬೋದು ಅಂತ ಅಂದ್ಕೊಳ್ತಾರೆ. ಬಟ್ ಅಟಾಪ್ಸಿ ರಿಪೋರ್ಟಲ್ಲಿ ಆ ಥರ ಯಾವ ವಿಷಯನೂ ಆಗಿಲ್ಲ ಅಂತ ಗೊತ್ತಾಗುತ್ತೆ. ಇನ್ಫ್ಯಾಕ್ಟ್ ಎಲೈನ್ ಬಾಡಿ ಮೇಲೆ ಒಂದು ಸ್ಕ್ರ್ಯಾಚ್ ಕೂಡ ಆಗಿಲ್ಲ ಅಂತ ಇತ್ತು. ಆ್ಯಂಡ್ ಆಲ್ಸೋ ಡಾಕ್ಟರ್ಸ್ಗೆ ಕೂಡ ಎಲೈನ್ ಡೆತ್ ಹೇಗಾಯಿತು ಅಂತ ಕಂಡುಹಿಡಿಯೋಕ್ಕೆ ಆಗಲ್ಲ. ಫೈನಲಿ ಎಲೈನ್ ಡೆತ್ ಅನ್ಡಿಟರ್ಮೈನ್ಡ್ ಅಂತ ರಿಪೋರ್ಟಲ್ಲಿ ಮೆನ್ಷನ್ ಮಾಡ್ತಾರೆ. ಎಲೈನ್ ಮಿಸ್ ಆಗಿದ್ದ ದಿನ ಅವರು ವೈಟ್ ಟೀ ಶರ್ಟ್ ಮತ್ತು ಕಾಕಿ ಕಲರ್ ಪ್ಯಾಂಟ್ನ ಹಾಕ್ಕೊಂಡಿದ್ರು. ಬಟ್ ಕ್ರೈಮ್ ಸ್ಪಾಟ್ ಸರೌಂಡಿಂಗಲ್ಲಿ ಆ ಡ್ರೆಸ್ ಎಲ್ಲೂ ಕೂಡ ಸಿಗಲ್ಲ. ಆ್ಯಂಡ್ ಎಲೈನ್ಗೆ ಏನಾಯಿತು, ಎಲೈನ್ನ ಯಾರು ಮರ್ಡರ್ ಮಾಡಿದ್ರು, ಮರ್ಡರ್ ಮಾಡೋಕ್ಕೆ ಮೋಟಿವ್ ಏನು, ಮತ್ತು CCTVಲಿ ಕ್ಯಾಪ್ಚರ್ ಆದ ಆ ಡಾರ್ಕ್ ಕಲರ್ ಟ್ರಕ್ಗೂ ಈ ಕೇಸ್ಗೂ ಸಂಬಂಧ ಇದೆಯಾ ಅನ್ನೋ ಪ್ರಶ್ನೆಗೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ.
ಇದಾದಮೇಲೆ ಎಲೈನ್ ಪೇರೆಂಟ್ಸ್ ಎಲೈನ್ ಮರ್ಡರ್ ಬಗ್ಗೆ ಇನ್ಫಾರ್ಮೇಷನ್ ಕೊಡೋರಿಗೆ ರಿವಾರ್ಡ್ ಕೊಡ್ತೀವಿ ಅಂತ ಪ್ರೆಸ್ಸಲ್ಲಿ ಅನೌನ್ಸ್ ಮಾಡ್ತಾರೆ. ಆದರೂ ಯಾವುದೇ ರೀತಿಯಾದ ಪಾಸಿಟಿವ್ ರೆಸ್ಪಾನ್ಸ್ ಅವರಿಗೆ ಸಿಗಲ್ಲ. ಕೊನೆಗೆ ದ ಕೇಸ್ ರಿಮೈನ್ಸ್ ಅನ್ಸಾಲ್ವ್ಡ್. ಜಸ್ಟ್ ಒಂದು ಫೋನ್ ಕಾಲ್ ಮಾಡೋಕ್ಕೆ ಎಲೈನ್ ಅವರ ಜೀವನನೇ ಪಣಕ್ಕೆ ಇಟ್ಟು ಮಧ್ಯರಾತ್ರಿ ಒಬ್ಬರೇ ಹೋಗ್ತಾರೆ. ಎಲೈನ್ ಅವತ್ತು ಅವ್ರ ಜೊತೆ ಯಾರನ್ನಾದರೂ ಕರ್ಕೊಂಡು ಹೋಗಿದ್ರೆ ಅಥವಾ ಕಾಲ್ನ ನೆಕ್ಸ್ಟ್ ಡೇ ಮಾರ್ನಿಂಗ್ ಮಾಡಿದರೆ ಇವತ್ತು ಎಲೈನ್ ಜೀವಂತವಾಗಿರ್ತಿದ್ರು. ನಾವು ತಗೊಳ್ಳೋ ಒಂದು ರಾಂಗ್ ಡಿಸಿಷನ್ ಹೇಗೆ ಜೀವನನೇ ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ ಅನ್ನೋದಕ್ಕೆ ಈ ಸ್ಟೋರಿನೇ ಒಂದು ಒಳ್ಳೆ ಎಕ್ಸಾಂಪಲ್. ನಿಮ್ಮ ಒಂದು ಲೈಕ್ ನನಗೆ ಮೋಟಿವೇಶನ್ ಆಗಿರುತ್ತೆ.